ನಾನೇ ಚಿಕ್ಕ ಮಗು ಥರ ಆಡ್ತೀನಿ. ತಕ್ಷಣ ಗಾಯ್ಸ್ ಅಂತ ಬರ್ತಿತ್ತು ಯೂಶಲಿ. ನನಗೆ ಮದುವೆ ಆಗಿದೆ, ಮಗು ಇದೆ ಅಂತ ಕತ್ತು ಕೆಟ್ಟು ಕೋಪ ಬರುತ್ತೆ ಆ ಟೈಮ್. ನಾನು ಇಷ್ಟೊಂದು ಸ್ಟ್ರಿಕ್ಟಾ ಮತ್ತೆ. ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರೋಹಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಈ ವಿಡಿಯೋ ಕಂಪ್ಲೀಟ್ ಆಗಿ ಫನ್ನಿ ಮೂಮೆಂಟ್ಸ್ ನಾನು ಕ್ರಿಯೇಟ್ ಮಾಡಿರೋದು ಸ್ಕೂಲಲ್ಲಿ, ಅಥವಾ ನನಗೆ ಫನ್ನಿ ಮೂಮೆಂಟ್ ಅನ್ಸಿರೋದು ಯಾವ್ದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ. ಫಸ್ಟ್ ಫನ್ನಿ ಮೂಮೆಂಟ್ ನಾನೇ ಅನ್ಕೊಂಡಿದ್ದು, ತುಂಬ ಫನ್ನಿ ಅಂತ ನನಗೆ ಫೀಲ್ ಆಗಿದ್ದು. ಸ್ಕೂಲಿಗೆ ಹೋಗಿ ಲೈಕ್ ಟೀಚರ್ಸ್ ಟ್ರೈನಿಂಗ್ ಅದೆಲ್ಲ ನಡಿಬೇಕಾದ್ರೆ ನನಗೇನು ಅನಿಸ್ಲಿಲ್ಲ. ಓಕೆ, ಐ ಆಮ್ ನ್ಯೂ ಟು ಏನಂತಾರೆ ಟೀಚಿಂಗ್ ಫೀಲ್ಡ್ ಇದೆಲ್ಲ ಅಂತ ನಾನು ಸುಮ್ಮನಾಗಿದ್ದೆ. ಅದು ನಾರ್ಮಲ್ ಡೇಸ್ ಥರ ಫೀಲ್ ಆಗಿತ್ತು, ಲೈಕ್ ನ್ಯೂ ಲೆಸನ್ಸ್ ಕಲಿತಿದ್ದೀನಿ ಅಂತ. ಬಟ್ ವೆನ್ ಸ್ಟೂಡೆಂಟ್ಸ್ ಸ್ಟಾರ್ಟೆಡ್ ಟು ಕಮ್ ಟು ಸ್ಕೂಲ್ ಅಲ್ವಾ, ಅಂದರೆ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಸ್ಕೂಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ ಫಸ್ಟ್ ಡೇ ಐ ಫೆಲ್ಟ್, ನಾನು ಕ್ಲಾಸ್ ಟೀಚರ್ ಆ್ಯಕ್ಚುಲಿ. ಫಸ್ಟ್ ಡೇ ಐ ಫೆಲ್ಟ್ ನಾನೇ ಚಿಕ್ಕ ಮಗು ಥರ ಆಡ್ತೀನಿ, ನಾನೇ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಬೇಕನ್ನೋ ಥರ ಫುಲ್ ಫೀಲ್ ಆಗಿಬಿಟ್ಟಿತ್ತು. ಅದು ಒಂದು ದೊಡ್ಡ ಆ ಮೂಮೆಂಟ್ ಮಾತ್ರ ಫುಲ್ ಫನ್ನಿ ಆಗಿತ್ತು. ನನಗೆ ಒಳಗೆ ನಗು ಬರ್ತಿದ್ದೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಆ್ಯಂಡ್ ಸ್ಕೂಲ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಮಮ್ಮಿಗೆ ಹೇಳ್ಬಿಟ್ಟೆ, ಮಮ್ಮಿ ಈ ಥರ ಆಯಿತು, ನನಗೆ ಶೈ ಫೀಲ್ ಆಗೋ. ಸೆಕೆಂಡ್ ಫನ್ನಿ ಮೂಮೆಂಟ್ ಅಂದರೆ, ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಸ್ಟಾರ್ಟ್ ಲೈಕ್ ಏನಾದರೂ ಕಾಂಟೆಂಟ್ ಅಥವಾ ಕ್ಯಾಮ್ರಾ ಇಟ್ಕೊಂಡು ಸ್ಟಾರ್ಟ್ ಮಾಡಿದ ತಕ್ಷಣ ಗಾಯ್ಸ್ ಅಂತ ಬರ್ತಿತ್ತು ಯೂಶಲಿ. ಹಾಯ್ ಹೆಲೋ ಗಾಯ್ಸ್ ಆ ಥರ. ಸೊ ಸ್ಟೂಡೆಂಟ್ಸ್ ಏನಾದ್ರು ಮಾತಾಡುವಾಗ ಹೋಗ್ಬಿಟ್ಟು ಹೇ ಗಾಯ್ಸ್ ಕೀಪ್ ಕ್ವೈಟ್ ಅಂತ ಹೇಳ್ತಾ ಇದ್ದೆ. ಕಂಪ್ಲೀಟ್ ಆಗಿ ಲೈಕ್ ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ, ಗಾಯ್ಸ್ ಅಂತ ಮೆನ್ಷನ್ ಮಾಡ್ತಿದ್ದೆ. ಅದಂತೂ ಫುಲ್ ಫನ್ನಿ ಆಗಿರ್ತಿತ್ತು. ಸಡನ್ ಆಗಿ ಗಾಯ್ಸ್ ಅಂತ ಬರ್ತಿತ್ತು, ನನಗೆ ಫುಲ್ ಭಯ. ಪ್ರಿನ್ಸಿಪಲ್ ಮ್ಯಾಮಿಗೆ ಗೊತ್ತಾದ್ರೆ ಅಥವಾ ಕೋಆರ್ಡಿನೇಟರ್ ಮ್ಯಾಮಿಗೆ ಗೊತ್ತಾದ್ರೆ ಏನು ಬೈಬೋದು ಅಂತ ಭಯ ಆಗ್ತಿತ್ತು. ಬಟ್ ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಈಗ ಗಾಯ್ಸ್ ಅಂತ ಹೇಳೋದಕ್ಕೆ ಸ್ಟೂಡೆಂಟ್ಸ್ ಅಂತಾನೆ ಬರುತ್ತೆ. ಥರ್ಡ್ ಫನ್ನಿ ಮೂಮೆಂಟ್ ಅಂದರೆ, ನನಗೆ ಮದುವೆ ಆಗಿದೆ, ಮಗು ಇದೆ ಅಂತ ಮಕ್ಳು ಅಂದ್ಕೊಂಡಿದ್ದು. ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಮಕ್ಕಳೆಲ್ಲ ನನಗೆ ಮದುವೆ ಆಗಿ ಮಗು ಇದೆ ಅಂತ ಅಂದ್ಕೊಂಡಿದ್ದಾರೆ. ನಾನು ಕೇಳ್ದೆ ಲೈಕ್ ಯಾಕೆ ಈ ಥರ ಥಾಟ್ ಬಂತು ಅಂದರೆ, ಮ್ಯಾಮ್ ನೀವು ನೋಡೋಕೆ ಅದೇ ಥರ ಇದ್ದೀರ. ಫುಲ್ ಫನ್ನಿ ಆಗಿತ್ತು ಅವತ್ತು. ಲೈಕ್ ಕೆಲವೊಬ್ರು ಹೇಳಿದ್ರು, ಮ್ಯಾಮ್ ನಿಮಗೆ ಮಗು ಇದೆ ಅಂತ ಅಂದ್ಕೊಂಡಿದ್ದೀವಿ ಅಂತ. ಅವತ್ತಾಗಿದ್ದು ಒಂಥರ ಲೈಕ್ ನನಗೆ ಒಂಥರ ಏನಂತಾರೆ ಫನ್ನಿ ಥರನೇ ಇತ್ತು. ಸರ್ಕ್ಯಾಸ್ಟಿಕ್ ಆಗಿ ಅಥವಾ ಒಂಥರ ಶೈ ಫೀಲ್ ಆ ಥರ ಏನಾಗಲಿಲ್ಲ, ಫನ್ನಿಯಾಗೇ ಇತ್ತು. ಮಕ್ಕಳು ಹೇಳಿದ ರೀತಿ. ಆ್ಯಂಡ್ ಅವ್ರು ಅಂದ್ಕೊಂಡಿದ್ರು. ನಾನು ಕೇಳಿದೆ ಲೈಕ್ ನಿಮ್ಗೆ ಯಾಕೆ ಆ ಥರ ಥಾಟ್ ಬಂತು ಅಂದರೆ, ನೀವು ನೋಡೋಕೆ ಆ ಥರ ಇದ್ದೀರಾ ಅಂತ. ನಾನು ಕೇಳಿದೆ, ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗುರ ಇಲ್ಲ, ಹೆಂಗೆ ಅಂದ್ಕೊಂಡ್ರಿ ಅಂದರೆ, ಮ್ಯಾಮ್ ಈಗಿನ ಜನ್ಜಿ ಕಿಡ್ಸ್ ಯಾರು ತಾಳಿ ಕಾಲುಂಗುರ ಹಾಕಲ್ಲ, ಸೊ ನೀವು ಹಾಕಲ್ಲ ಅಂತ ಅಂದ್ಕೊಂಡ್ವಿ ಅಂತ ಅಂದರು. ದಟ್ಸ್ ದ ಫನ್ನಿಯೆಸ್ಟ್ ಮೂಮೆಂಟ್ ನನ್ನ ಇಷ್ಟು ದಿನದ ಜರ್ನಿಯಲ್ಲಿ. ಫುಲ್ ಲೈಕ್ ನಂಗೆ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಏನಾಗಿದೆ ಅಂದರೆ, ನಾನು ಆಗ ನನ್ನ ಸ್ಕೂಲ್ ಬಸ್ಸಲ್ಲಿ ನಾನು ರಿಟರ್ನ್ ಮನೆಗೆ ಬರ್ತಿದ್ದು. ಆ ಟೈಮಲ್ಲಿ ನಾನು ಬಸ್ ಹತ್ತುವಾಗ ನನ್ನಿಂದ ಯಾವುದೋ ಒಂದು ಚಿಕ್ಕ ಬೇಬಿ, ಅದು ಕೂಡ ಸ್ಕೂಲ್ಗೆ ನ್ಯೂ ಜಾಯ್ನಿ ಅನಿಸುತ್ತೆ, ನ್ಯೂ ಯೂನಿಫಾರ್ಮ್ ಹಾಕ್ಕೊಂಡಿತ್ತಂತೆ. ಅದು ನನ್ನಿಂದ ಬಸ್ವರೆಗೂ ಬಂದಿದೆ. ನಾನು ಆ ಬೇಬಿನ ಎತ್ಬಿಟ್ಟು ಬಸ್ಸಿಗೆ ಹಚ್ಚಿದ್ದೀನಿ. ಸೊ ಮಕ್ಕಳೆಲ್ಲ ಅಂದ್ಕೊಂಡಿರೋದು ಆ ಬೇಬಿ ನನ್ನ ಬೇಬಿ ಅಂತ. ಅದು ಫುಲ್ ಫನ್ನಿ ಆಗಿತ್ತು. ನೆಕ್ಸ್ಟ್ ಆ ಇನ್ಸಿಡೆಂಟ್ನ ಮಕ್ಕಳು ನನ್ನ ಹತ್ರ ಅಡ್ರೆಸ್ ಮಾಡಿದಾಗ, ನಾನು ಇಲ್ಲ ಕೊಡ್ರೆ ನಂಗೆ ಮದುವೆ ಆಗಿಲ್ಲ ಅಂತ ಅಂದೆ. ಲೈಕ್ ಕ್ಲಾಸ್ ಅಂದ್ಕೊಂಡಿದ್ದು ನನಗೆ ಮದುವೆ ಆಗಿದೆ ಅಂತ. ಆ್ಯಂಡ್ ಯಾ, ದಿಸ್ ಈಸ್ ದ ಫನ್ನಿ ಮೂಮೆಂಟ್, ದ ಬಿಗ್ಗೆಸ್ಟ್ ಫನ್ನಿ ಮೂಮೆಂಟ್. ಎಸ್, ನೆಕ್ಸ್ಟ್ ಫನ್ನಿ ಮೂಮೆಂಟ್ ಇದು. ನಂಗೆ ಒಂದೊಂದು ಸರ್ತಿ ಫುಲ್ ಒಂಥರ ಖುಷಿ ಆಗುತ್ತೆ, ಬಟ್ ಒಂದೊಂದು ಸರ್ತಿ ಫುಲ್ ಜೋರು ನಗುನೇ ಬಂದ್ಬಿಡುತ್ತೆ. ಒಂದೊಂದು ಸರ್ತಿ ನಗು ಬರುತ್ತೆ, ಒಂದೊಂದು ಸರ್ತಿ ಖುಷಿ ಆಗುತ್ತೆ. ಖುಷಿ ಏನಕ್ಕಾಗುತ್ತೆ ಅಂತಲೇ ಹೇಳ್ತೀನಿ. ನನ್ನ ಕ್ಲಾಸ್, ಎಕ್ಸ್ಪೆಷಲಿ ನಾನು ಯಾವ ಕ್ಲಾಸ್ ಟೀಚರ್ ಆಗಿದ್ದೀನಿ, ಅಲ್ಲಿನ ಮಕ್ಕಳು ಸಮ್ಟೈಮ್ಸ್ ಅವ್ರಿಗೆ ಸ್ಟ್ರೆಸ್ ಇರುತ್ತೋ ಅಥವಾ ಅವ್ರಿಗೆ ವರ್ಕ್ ಪ್ರೆಷರ್ ಇರುತ್ತೋ ಅಥವಾ ಏನಂತ ನನಗೆ ಗೊತ್ತಿಲ್ಲ, ನಾನೇನಾದರೂ ಅವ್ರ ನೇಮ್ ಕರೆದಾಗ ಅವರು ಎಸ್ ಮ್ಯಾಮ್ ಅನ್ನೋದಕ್ಕಿಂತ ಹಾ ಮಮ್ಮಿ ಅಥವಾ ಹಾ ಅಮ್ಮ ಅಂತ ಅಂದಿರೋದೇ ಜಾಸ್ತಿ. ನನಗೆ ಖುಷಿ ಆಗೋದು, ನಾನು ಲೈಕ್ ಒಂದು ಮನೆ ಥರ ಕಂಫರ್ಟಬಲ್ ಫೀಲ್ ಕೊಟ್ಟಿದ್ದೀನಿ ಅವರಿಗೆ ಅಂತ. ಆ್ಯಂಡ್ ಅದು ಬೇಡ ಅಂತ ತುಂಬ ಜನ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ, ಮಕ್ಕಳು ನನ್ನೊಟ್ಟಿಗೆ ತುಂಬ ಕಂಫರ್ಟಬಲ್ ಆಗಿದ್ದಾರೆ. ಅಮ್ಮ ಅಂತಿರ್ತಾರೆ ಅಥವಾ ಕೆಲವೊಂದು ಸರ್ತಿ ಮಮ್ಮಿ ಅಂತಾರೆ.
ಇನ್ನೂ ಕೆಲವೊಂದ್ ಸರ್ತಿ ಜಾಸ್ತಿ ಫನಿ ಅಂತಂದ್ರೆ ಒಂದ್ ಸರ್ತಿ ಒಂದ್ ಮಗು ಡೈರಿ ಬರೀತಿತ್ತು. ಆಗ ನಾನು ಜೋರಾಗಿ ಕ್ವೆಶನ್ ಮಾಡಿದೆ, ಲೈಕ್ ಹೋಮ್ವರ್ಕ್ ಡೈರಿ ಬರ್ದಾಯ್ತಾ ಅಂತ. ಈ ವಾಸ್ ಲೈಕ್ ಹಾ ಮಮ್ಮಿ ಬರ್ದೆ ಆ ತರ ಹೇಳಿದ್ರು. ಲೈಕ್ ದಟ್ ವಾಸ್ ದ ಫನ್ನಿ ಮೂಮೆಂಟ್. ಇಲ್ಲ ಇಡೀ ಕ್ಲಾಸ್ ನಕ್ಕಿತ್ತು ಅಂಡ್ ನಂಗೂ ಖುಷಿನೂ ಆಯ್ತು, ಫನ್ನಿನೂ ಆಯ್ತು. ಐ ಮೀನ್ ಫನ್ನಿ ಮೂಮೆಂಟ್ ತರನು ಅದಾಗಿತ್ತು. ನಾನು ಒಂದು ಸ್ಟೂಡೆಂಟ್ ನನ್ನ ಕ್ಲಾಸಲ್ಲಿ ಲಂಚ್ ಯಾರು ಮಾಡಲ್ಲ, ನಾನು ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ಫನ್ನಿಯಾಗಿ ಏನಾದ್ರು ಸ್ಟೋರಿ ಹೇಳಿ ಅಥವಾ ಕರೆದ್ಬಿಟ್ಟು ನಾನ್ ಕೈಯಾರೆ ತಿನ್ಸ್ತಿದ್ದೀನಿ, ತಿನ್ನಲ್ವಾ ಅಂದಾಗ ಮಗುಗೆ ಮ್ಯಾಮ್ ಕೈಯಲ್ಲಿ ತಿಂತಿದ್ದೀನಿ ಅಂತ ಖುಷಿ ಆಗ್ಬಿಟ್ಟು ಇನ್ನೂ 2 ತುತ್ತು ಹೆಚ್ಚಿಗೆ ತಿನ್ನುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಕ್ಳಿಗೆ ತಿನ್ನಿಸ್ತಾ ಇದ್ದೆ. ಯಾರಿಗೆ ಬಾಕ್ಸ್ ಖಾಲಿ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರ ಪೇರೆಂಟ್ಸ್ ಬೆಳಗ್ಗೆ ಎದ್ದು ಕಷ್ಟಪಟ್ಟು ಪ್ರಿಪೇರ್ ಮಾಡಿ ಕಳ್ಸಿರ್ತಾರೆ. ಅವ್ರ ಬಾಕ್ಸ್ನ ಹಾಗೆ ತಗೊಂಡೋದ್ರೆ ಮನೆಯಲ್ಲಿ ಪಾಪ ಪೇರೆಂಟ್ಸ್ಗೂ ಸುಮ್ಮನೆ ಹಿಂಸೆ ಆಗುತ್ತೆ, ನಮ್ಮ ಮಗು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂತ. ಸೊ ಅವ್ರಿಗೆ ಫೀಡ್ ಮಾಡ್ತಿದ್ದೆ. ಇದ್ರ ಮೇಲೂ ಕೂಡ ಒಂದು ಬ್ಯಾಡ್ ಕಮೆಂಟ್ ಮಾಡಿದ್ರು, ಏನಕ್ಕೆ ಫೀಡ್ ಮಾಡಬೇಕು ಮತ್ತೆ ಏನಕ್ಕೆ ಮಕ್ಳ ಜೊತೆ ಅಷ್ಟು ಕ್ಲೋಸ್ ಆಗಿ ಇರಬೇಕು ಅಂತೆಲ್ಲ. ಸೊ ನಾನು ಅದು ಯಾವುದನ್ನು ಕೇರ್ ಮಾಡಿಲ್ಲ. ನಾನು ಅವತ್ತು ಯಾವ ಥರ ಮಕ್ಳನ್ನ ಟ್ರೀಟ್ ಮಾಡ್ತಿದ್ದೆ, ಇವತ್ತು ಅದೇ ಥರ ಮಕ್ಳನ್ನ ಟ್ರೀಟ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಖುಷಿಯಾಗಿದೆ ಏನಂದರೆ ಪೇರೆಂಟ್ ಓರಿಯೆಂಟೇಷನ್ ಡೇ ದಿನ ಆ ಮಗು ಅವರ ಪೇರೆಂಟ್ ಇದನ್ನ ಅಲ್ಲಿ ಲೈಕ್ ಎಲ್ಲರ ಮುಂದೆನೂ ಎಕ್ಸ್ಪ್ರೆಸ್ ಮಾಡಿದ್ರು, ಈ ಥರ ಒಂದು ಹೋಮ್ಲಿ ಫೀಲ್ ಕೊಟ್ಟಿದ್ದೀರಾ ಸ್ಕೂಲಲ್ಲಿ ಮಗುಗೆ ಅಂತ. ಅದು ನನಗೆ ಖುಷಿ ಆಯಿತು. ಆ್ಯಂಡ್ ಗೊತ್ತಾದ್ಮೇಲೆ ನನ್ನ ಕೊಲೀಗ್ಸ್ ಎಲ್ಲ ಅಷ್ಟೊಂದೆಲ್ಲ ಇರಬಾರ್ದು ಮಕ್ಕಳೊಟ್ಟಿಗೆ ಹಂಗೆ ಹಿಂಗೆ ಅಂತಂದ್ರು. ನಾನು ಒಂದು ಚಿಕ್ಕ ಮಗು, ನನ್ನ ಜೊತೆಲಿರೋರು ಚಿಕ್ಕ ಮಕ್ಳು ಇದ್ದಾರೆ. ಸೊ ಸ್ವಲ್ಪ ಹಾಗೆ ಚಿಕ್ಕ ಮಕ್ಳು ತರ ಆಡ್ತಿರ್ತೀವಿ. ಬಟ್ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು, ಯಾವಾಗ ಯಾವ ಕೆಲಸ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ತಿದ್ದೀನಿ. ತೀರಾ ಕ್ಲೋಸ್ ಏನಿಲ್ಲ, ಅಂದ್ರೆ ಈಗ ಚಿಕ್ಕ ಮಕ್ಳೆಲ್ಲ ಇರ್ತಾರಲ್ಲ ಅಷ್ಟು ಕ್ಲೋಸ್ ಇಲ್ಲ. ಅವ್ರಿಗೆ ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ ಕೊಟ್ಟಿದ್ದೀನಿ. ಆ್ಯಂಡ್ ಎಸ್, ಲಾಸ್ಟ್ ಪಾಯಿಂಟ್, ನಾನು ಸ್ಟ್ರಿಕ್ಟ್ ಆಗಿ ಏನಾದರೂ ಹೇಳಕ್ ಹೋಗ್ತೀನಿ, ಮಕ್ಳು ಮುಖನೂ ನಗು ಬರುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ನಗಕ್ಕೂ ಆಗಲ್ಲ, ಈ ಕಡೆ ಸುಮ್ಮನಿರಕ್ಕೂ ಆಗಲ್ಲ. ಹೈಡ್ ಮಾಡ್ಕೋತೀವಲ್ಲ ನಗು, ಅದ್ರಷ್ಟು ಕಷ್ಟ ಇನ್ನೊಂದಿಲ್ಲ. ಸಖತ್ತು ಕೆಟ್ಟ ಕೋಪ ಬರುತ್ತೆ ಆ ಟೈಮಲ್ಲಿ. ಮಕ್ಳು ಮೇಲೆ ಇರೋ ಕೋಪಕ್ಕಲ್ಲ, ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ವಲ್ಲ ನಗುನ ಅನ್ನೋ ಥರ. ಏನೋ ಗಲಾಟೆ ಮಾಡಿರ್ತಾರೆ. ಇನ್ನೂ ಫನ್ನಿ ಅಂತಂದ್ರೆ ನೇಮ್ಸ್ ಬರ್ದಿರ್ತಾರೆ. ಯಾಕೆ ಏನಾಯ್ತು ಅಂತ ಕೇಳಿದಾಗ ಮ್ಯಾಮ್ ಈ ಥರ ಏನೋ ಒಂದು ಆಯ್ತು ಅಂತ ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ತಾರೆ. ಆಬ್ವಿಯಸ್ಲಿ ನಮಗೂ ನಗು ಬರುತ್ತೆ. ಬಟ್ ನಾವು ಆ ನಗುನ ಹೈಡ್ ಮಾಡಿ ಮಗುಗೆ ಪನಿಷ್ಮೆಂಟ್ ಕೊಡ್ಬೇಕಲ್ಲ, ದಟ್ಸ್ ದ ಡಿಫಿಕಲ್ಟ್ ಟಾಸ್ಕ್ ಆ್ಯಕ್ಚುಲಿ. ಫನ್ನಿ ಆಗಿರುತ್ತೆ, ಬಟ್ ಡಿಫಿಕಲ್ಟ್ ಟಾಸ್ಕ್ ಜೊತೆಲಿ ಅಲ್ಲಿಂದ ಆಚೆ ಬಂದ್ಮೇಲೆ ಫುಲ್ ನಗು ಬರ್ತಿರುತ್ತೆ. ಎಸ್, ಲಾಸ್ಟ್ ಒಂದು ಇನ್ಸಿಡೆಂಟ್ ನನಗಾಗಿದ್ದು, ನಾನು ಸ್ಕೂಲಲ್ಲಿ ಇರುವಾಗ ಅಥವಾ ನಾನು ಯಾರಾದರೂ ಒಬ್ಬ ರೆಸ್ಪೆಕ್ಟೆಡ್ ಹ್ಯೂಮನ್ನ ನೋಡಿದಾಗ ಅವ್ರನ್ನ ನೋಡಿದಾಗ ಭಯ ಆಗ್ತಿರ್ತಿತ್ತು ನನಗೆ. ನಾನು ಅನ್ಕೋತಿದ್ದೆ ಎಷ್ಟು ಪವರ್ ಇದೆ ಅಲ್ವಾ ಇವರಿಗೆ, ಇವ್ರನ್ನ ನೋಡಿದ ತಕ್ಷಣ ಭಯ ಆಗುತ್ತಲ್ವಾ ಅಂತ. ಲಿಟ್ರಲಿ ಒಂದು ಫನ್ನಿ ಇನ್ಸಿಡೆಂಟ್ ರೀಸೆಂಟಾಗಿ ಇಂಡಿಪೆಂಡೆನ್ಸ್ ಡೇ ಪ್ರಾಕ್ಟೀಸ್ ಟೈಮಲ್ಲಿ ನಡೆದಿದ್ದು. ಗ್ರೌಂಡಲ್ಲಿ ನಾನು ಕೂತಿದ್ದ ಮುಂದೆ ನನ್ನ ಹಿಂದೆ ಮಕ್ಕಳು ಕೂತಿದ್ರು. ದೇವರ್ ಟಾಕಿಂಗ್, ತುಂಬ 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 ಮಾತಾಡ್ತಿದ್ರು. ನಾನು ಹಿಂದೆ ತಿರುಗಿ ಜಸ್ಟ್ ಒಂದು ಲುಕ್ ಕೊಟ್ಟೆ, ಈ ಥರ ಇಷ್ಟೇ ಲುಕ್ ಕೊಟ್ಟಿದ್ದು. ಈ ವಾಸ್ ಹಿಂಗೆ ಮಾತಾಡ್ತಿದ್ದಲ್ಲ ಫ್ರೆಂಡ್ ಒಟ್ಟಿಗೆ, ಅವ್ನು ಹಿಂಗೆ ಕೂತ್ಕೊಂಡ್ಬಿಟ್ಟ, ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ಏನು ಮಾತಾಡಲಿಲ್ಲ. ನಾನು ಒಳಗೊಳಗೆ ಫುಲ್ ನಗು ಬರ್ತಿದ್ದೆ. ನನ್ಗೆ ಇಷ್ಟೊಂದು ಪವರ್ ಬಂದ್ಬಿಡ್ತಲ್ಲ ಅಂದ್ರೆ, ಲೈಕ್ ನಾನೇ ಒಂದು ಚಿಕ್ಕ ಮಗು ಥರ ಆಡ್ತಿರ್ತೀನಿ, ನನ್ನನ್ನೇ ಯಾರಾದರೂ ಕಂಟ್ರೋಲ್ ಮಾಡ್ಬೇಕು. ಬಟ್ ನನ್ನ ನೋಡಿ ಮಕ್ಕಳು ಒಂಥರ ಎದುರ್ತಾರ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಕೊಡ್ತಾರಲ್ಲ ಅನ್ನೋದು ಒಂಥರ ಫುಲ್ ಖುಷಿ ಆಯ್ತು. ಅಂಡ್ ಫನ್ನಿ ಈ ಥರ ಇದ್ದಿದ್ದೇನೆಂದ್ರೆ ಅವನ ಆ ಟೈಮಿಗೆ ತಲೆಬಗ್ಸಿ ಕೂತ್ಕೊಂಡಲ್ಲ, ಅದಂತೂ ಒಂಥರ ಫನ್ನಿ ಅನ್ಸ್ಬಿಡ್ತು. ನಾನು ಇಷ್ಟೊಂದು ಸ್ಟ್ರಿಕ್ಟಾ ಮತ್ತೆ ನಂಗೆ ಇಷ್ಟೊಂದು ಪವರ್ ಬಂದಿದೆ ಅಂತ ಫುಲ್ ಒಂಥರ ಫನ್ನಿ ಅನಿಸ್ತು. ಎಸ್, ಇದು ಐ ಮೀನ್ ಇಷ್ಟು ಫನ್ನಿ, ಎಸ್ ಗಾಯ್ಸ್, ಇಷ್ಟು ಫನ್ನಿ ಮೂಮೆಂಟ್ಸ್ ಇದುವರೆಗೂ ಆಗಿರೋದು. ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಗಾಸಿಪ್ಸ್ ಎಲ್ಲ ಬರುತ್ತೆ, ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊತಿಲ್ಲ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಅಂಟಿಲ್ ದೆನ್, ನಿಮ್ಮ ಪ್ರೀತಿ ಯಾರೋ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ ಬೇಕು ಅದಕ್ಕೆ ಕಮೆಂಟ್ ಮಾಡಿ ಮಾಡುವ. ಆ್ಯಂಡ್ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ನಿಮ್ಮ ಪ್ರೀತಿ ಆರೋಹಿ. ಎಸ್, ಟಾಟಾ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.